ಇದೆಲ್ಲ ಸಾಧನೆ ಮಾಡಬೇಕು ಅಂದರೆ ನನ್ನ ಹಿಂದೆ ಒಂದು ಸ್ಟ್ರಾಂಗ್ ಆಗಿ ನನ್ನ ಹಿಂದೆ ನಿಂತ್ಕೊಂಡಿರೋ ರೋಷನ್ ಸರ್ ಆಗಿರ್ಬೋದು, ವಿಕ್ರಮ್ ಸರ್ ಮತ್ತು ಯೋಗೇಶ್ ಸರ್ ನನ್ನಲ್ಲಿ ಕಳಿಸ್ಕೊಟ್ರು, ನೀನು ಮಾಡ್ತೀಯಾ ಮಾಡು ಅಂತ ಹೇಳ್ಬಿಟ್ಟು. ಇದೆಲ್ಲ ನಾನು ಮಾಡಿರೋ ಎಲ್ಲ ಸಾಧನೆಗೂ ಕ್ರೆಡಿಟ್ ನನ್ನ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ಗೆ ಅವ್ರಿಗೆಲ್ಲರಿಗೂ ಸಲ್ಲಬೇಕು. ನಾವು ಬ್ಲೈಂಡ್ ಆಗಿದ್ರು ಕೂಡ ನಮ್ಮಲ್ಲೂ ಒಂದು ಏನೋ ಮಾಡಬೇಕು, ದೇಶಕ್ಕೋಸ್ಕರ ಏನಾದರೂ ಒಂದು ಹೆಮ್ಮೆ ಪಡುವಂಥ ಏನು ಕೆಲಸ ಮಾಡ್ಬೇಕಂತ ನಮಗೂ ಇರುತ್ತೆ. ನಮ್ಮಂಥವ್ರನ್ನ ನೀವು ಹುಡ್ಕೊಂಬಂದ್ಬಿಟ್ಟು ಈ ಥರ ಅಕಾಡೆಮಿಯಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಟ್ರೈನ್ ಅಪ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೆಡಲ್ಸ್ ಎಲ್ಲ ಮಾಡಿಸ್ತಾ ಇದ್ದೀರಾ. ಸರ್ ಇನ್ನೊಂದು ದುರಂತ ಏನಂದರೆ 1 ವರ್ಷದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇಲ್ಲ ನಮಗೆ. ನಮಗೆ ಮಿನಿಸ್ಟ್ರಿ ಇಲ್ಲ ಅಂದಮೇಲೆ ನಮಗೆ ಫಂಡ್ಸ್ ಬರಲ್ಲ, ನಮ್ಗೆ ಯಾರು ರೆಕಗ್ನೈಸ್ ಮಾಡಲ್ಲ. 3 ಮೆಡಲ್ ಹೊಡೆದಿದ್ದಾಳೆ, ಯಾರಿಗೂ ಗೊತ್ತೇ ಇಲ್ಲ. ಫೈನ್ ಏನು ಮಾಡೋಕ್ಕಾಗಲ್ಲ. ನಮ್ದು ಈ ಥರದ ಬೇರೆ ಸ್ಟೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ತುಂಬ ಜನ ನಮ್ಮ ಅಕಾಡೆಮಿ ಮಕ್ಕಳೇ ಒಂದು ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಮಾಡಿಸ್ತಾ ಇದ್ದೀನಿ. ನಂಗೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ನಮ್ಮ ಕರ್ನಾಟಕ ಮಕ್ಕಳು ಇಲ್ಲೇ ಬೆಳಿಬೇಕು, ನಾನು ಇಲ್ಲವನ್ನೇ ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ, ಫಂಡ್ಸ್ಗೋಸ್ಕರ ನಾವು ಅಲ್ಲಿಂದ ಇದು ಮಾಡ್ತಿದ್ದೀವಿ. ನಂದು ಏನಂದರೆ ದೊಡ್ಡ ಡ್ರೀಮ್ ಏನಂದರೆ ಒಲಿಂಪಿಕಲ್ಲಿ ಮೆಡಲ್ ಮಾಡೋದು. ಅದನ್ನು ನಾನು ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂದರೆ ನಾನು ನಿಜವಾಗ್ಲೂ ಅದನ್ನು ಮಾಡ್ತೀನಿ. ನೀವೆಲ್ಲರೂ ನನಗೆ ಇದೇ ರೀತಿಯಾಗಿ ಪ್ರೋತ್ಸಾಹಿಸ್ತಾ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದ್ದರೂ ನಾವೇನು ಮಾಡೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಈ ದೇಶಕ್ಕೆ ನಾನು ಏನಾದರೂ ಮಾಡ್ತೀನಿ ಅಂತ ಒಂದು ಇದು ತೋರಿಸಿದಾರಲ್ಲ, ಛಲ ತೋರಿಸಿದಾರಲ್ಲ. ಕರ್ನಾಟಕದಲ್ಲಿ ನೋಡಿದಂಥ ಮೊದಲನೇ ವ್ಯಕ್ತಿ, ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಥ್ಲೀಟ್ಸ್ಗೆ ಸಪೋರ್ಟ್ ಮಾಡ್ತಿರೋವಂಥದ್ದು. ಅವ್ರ ಜೊತೆಗೆ ಅವರ ಫ್ರೆಂಡ್ಸ್ ಆದ ಕೆಲವು ಆ್ಯಕ್ಟರ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಈ ಅಥ್ಲೀಟ್ಸ್ಗೆ. ಭಾಳ ಖುಷಿ ಆಗುತ್ತೆ. ಯಾವ ಗೌರ್ಮೆಂಟು ಏನೂ ಸಪೋರ್ಟ್ ಮಾಡೋದಿಲ್ಲ. ಡೆಫಿನೆಟ್ಲಿ ಅವ್ರು ಹೇಳ್ದ ಹಾಗೆ, ಯೋಗೇಶ್ ಸರ್ ಹೇಳ್ದ ಹಾಗೆ, ಒಬ್ಬ ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಡು ಬಂದ ಮೇಲೇ ಎಲ್ಲ ದುಡ್ಡು ಆಗಿರ್ಬೋದು, ರೆಕಗ್ನಿಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗೋದು. ಸಚ್ ಅ ವಂಡರ್ಫುಲ್ ಪರ್ಸನ್. ಎಲ್ಲ ಟ್ಯಾಲೆಂಟ್ಗಳು ಮುಂದೆ ತೊಗೊಂಡ್ಬಂದಿದ್ದಾರೆ ಸರ್. ಸುಮಾರು ಜನಕ್ಕೆ ತೊಗೊಂಡ್ಬಂದಿದ್ದಾರೆ. ಅದು ಸ್ವಲ್ಪ ಕಾಣ್ತಾ ಇದೆ, ಬಟ್ ಸುಮಾರು ಅದು ಲೈಟಿಗೆ ಬಂದಿಲ್ಲ. ಮತ್ತು ಈ ಥರ ಯಾವ್ಯಾವ ಟ್ಯಾಲೆಂಟ್ ಇದೆ ಅದನ್ನ ಹುಡುಕಿ ತೊಗೊಂಡ್ಬರ್ತಾ ಇದೆಯಲ್ಲ ರೋಷನ್. ಹ್ಯಾಟ್ಸ್ ಆಫ್ ಟು ಹಿಮ್ ಸರ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದುಬಿಟ್ಟು ನನಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮಂಥವ್ರನ್ನ ಗುರುತಿಸಿ ಈ ಥರ ನಮ್ಮ ಹುಡುಗಿ ಈ ಥರ ಮಾಡಿದ್ದಾಳೆ ಅಂದ ತಕ್ಷಣ ಎಲ್ಲರೂ ನೀವು ನನ್ನನ್ನು ನೋಡಿಕೊಂಡು ಹೇಗೆ ಯಾವ ಥರ ಅಚೀವ್ಮೆಂಟ್ ಮಾಡಿದ್ದು, ಅವಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ, ಮತ್ತು ನಮ್ಮ ಪ್ರೋತ್ಸಾಹ ನೀಡೇನಂತ ಎಲ್ಲರೂ ಬಂದು ಸೇರಿಕೊಂಡು ನನ್ನನ್ನು ಅಭಿನಂದಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಾನು ಇದೆಲ್ಲ ಸಾಧನೆ ಮಾಡಬೇಕು ಅಂದರೆ ನನ್ನ ಹಿಂದೆ ಒಂದು ಸ್ಟ್ರಾಂಗ್ ಆಗಿ ನನ್ನ ಹಿಂದೆ ನಿಂತ್ಕೊಂಡಿರೋ ರೋಷನ್ ಸರ್ ಆಗಿರ್ಬೋದು, ವಿಕ್ರಮ್ ಸರ್ ಮತ್ತು ಯೋಗೇಶ್ ಸರ್ ನನ್ನಲ್ಲಿ ಕಳಿಸ್ಕೊಟ್ರು, ನೀನು ಮಾಡ್ತೀಯಾ ಮಾಡು ಅಂತ ಹೇಳ್ಬಿಟ್ಟು. ಇದೆಲ್ಲ ನಾನು ಮಾಡಿರೋ ಎಲ್ಲ ಸಾಧನೆಗೂ ಕ್ರೆಡಿಟ್ ನನ್ನ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ಗೆ ಅವ್ರಿಗೆಲ್ಲರಿಗೂ ಸಲ್ಲಬೇಕು. ಇವತ್ತು ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಿಂದ ರೆಪ್ರೆಸೆಂಟ್ ಮಾಡಿದೆ. ನಮ್ಮ ಅಕಾಡೆಮಿಗೆ 10 ವರ್ಷ ತುಂಬಿದೆ. ಅದು ಕೂಡ ತುಂಬ ಖುಷಿ ಆಗ್ತಿದೆ. ಯಾಕಂದರೆ 10 ವರ್ಷ ಪೂರೈಸಿರುವುದು ನನಗೂ ಎಲ್ಲೂ ಕೇಳಿರಲಿಲ್ಲ. ತುಂಬ ಖುಷಿ ಆಯಿತು ನನಗೆ. ಆಮೇಲೆ ನಾವು ಬ್ಲೈಂಡ್ ಆಗಿದ್ರು ಕೂಡ ನಮ್ಮಲ್ಲೂ ಒಂದು ಏನೋ ಮಾಡಬೇಕು, ದೇಶಕ್ಕೋಸ್ಕರ ಏನಾದರೂ ಒಂದು ಹೆಮ್ಮೆ ಪಡುವಂಥ ಏನು ಕೆಲಸ ಮಾಡ್ಬೇಕಂತ ನಮಗೂ ಇರುತ್ತೆ. ನಮ್ಮಂಥವ್ರನ್ನ ನೀವು ಹುಡ್ಕೊಂಬಂದ್ಬಿಟ್ಟು ಈ ಥರ ಅಕಾಡೆಮಿಯಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಟ್ರೈನ್ ಅಪ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೆಡಲ್ಸ್ ಎಲ್ಲ ಮಾಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಯಾವಾಗಲೂ ಇದೇ ರೀತಿ ಇದ್ದಾಗ ನಾವು ಮುಂದೆ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡೋಕ್ಕಾಗೋದು. ಅಂದರೆ ಏಷ್ಯನ್ ಗೇಮ್ಸ್ ಆಗಿರ್ಬೋದು, ವರ್ಲ್ಡ್ ಚಾಂಪಿಯನ್ಶಿಪ್ಪು. ನಂದು ಏನಂದರೆ ದೊಡ್ಡ ಡ್ರೀಮ್ ಏನಂದರೆ ಒಲಿಂಪಿಕಲ್ಲಿ ಮೆಡಲ್ ಮಾಡೋದು. ಅದನ್ನು ನಾನು ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂದರೆ ನಾನು ನಿಜವಾಗ್ಲೂ ಅದನ್ನು ಮಾಡ್ತೀನಿ. ನೀವೆಲ್ಲರೂ ನನಗೆ ಇದೇ ರೀತಿಯಾಗಿ ಪ್ರೋತ್ಸಾಹಿಸ್ತಾ ನನ್ನನ್ನು ನಿಮ್ಮ ಮಗಳ ಥರ, ತಂಗಿ ಥರ ನೀವೆಲ್ಲರೂ ನೋಡಿಕೊಂಡು ಎಲ್ಲರೂ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡಿರಿ. ನಾನು ಇಂಡಿಯಾಗೆ, ಆಮೇಲೆ ನಮ್ಮ ಕರ್ನಾಟಕದಿಂದ ಯಾರು ಇದುವರೆಗೂ ಒಲಿಂಪಿಕ್ ಮೆಡಲ್ ಮಾಡಿಲ್ಲ ಅಂತೆ. ನಾನು ಫಸ್ಟು ಅದನ್ನು ಮಾಡಿ ನಿಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯನ ಮಾಡ್ಕೊಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ರೋಷನ್ ಸರ್, ಥ್ಯಾಂಕ್ ಯು ವಿಕ್ರಮ್ ಸರ್. ಸೊ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಲ್ಲಿ ನನಗೊಂದು ಚಾನ್ಸ್ ಕೊಟ್ಟಿದ್ದೀರಾ. ಸೊ ಅದನ್ನು ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಸೊ ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಪ್ರೋಗ್ರಾಮ್ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಹೆಸರು ಸೌಮ್ಯ ಅಂತ. ನಾನು 10th ಇವಾಗ ಮುಗಿಸ್ದೆ. ನಮ್ಮ ಊರು ಚಾಮರಾಜನಗರ. ಇವಾಗ ಬೆಂಗಳೂರಲ್ಲಿದ್ದೀನಿ. ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಲಿ ಇದ್ದೀನಿ. ನಾನು ನ್ಯಾಷನಲ್ಸ್ ಮೆಡಲ್ ಹಾಕಿದೆ. ನನಗೆ ತುಂಬ ಅದನ್ನು ಮೆಡಲ್ ಆಗಿದೆ ತುಂಬ ಕಾರಣ ರೋಷನ್ ಸರು, ವಿಕ್ರಮ್ ಸರು, ಯೋಗೇಶ್ ಸರು, ತರುಣ. ನನಗೆ ಕಾರಣ ತುಂಬ. ನಾನು ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ತಿದ್ದೀನಿ. ಇವೆಲ್ಲ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ವಿಕ್ರಮ್ ಅಂತ. ಸೊ ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಲ್ಲಿ ಒಂದು 9 to 10 ಇಯರ್ಸಿಂದ ಅಣ್ಣನ ಕೆಳಗೆ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ರಾಜರಕ್ಷಿತ ಅದು ಮೆಡ್ಲ್ ಆದಮೇಲೆ ಅಣ್ಣ ಇಲ್ಲ ವಿಕ್ಕಿ ನೀನು ಗೈಡ್ ರನ್ನರ್ ಆಗು ಅಂತ ಫಸ್ಟ್ ಎಂಕರೇಜ್ ಮಾಡಿದ್ರು. ಸೊ ಅದಾದಮೇಲೆ ಇವಾಗ ಗಂಗಾ ಮತ್ತು ಸೌಮ್ಯಾಗೆ ಮುಂಚೆ ಜ್ಯೋತಿ ಅನ್ನೋ ಹುಡುಗಿ ಟ್ರೈನ್ ಮಾಡ್ತಿದ್ವಿ. ಸೊ ನಮ್ಮ ಜೊತೆ ಭರತ್ ಅಂತ ಒಬ್ಬರಿದ್ದಾರೆ. ಸೊ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಟ್ರೈನಿಂಗಲ್ಲಿ. ಸೊ ನೆಕ್ಸ್ಟು ನಮ್ಮ ಹುಡುಗಿರು ಒಲಿಂಪಿಕ್ಸು ಮತ್ತು ಸೌಮ್ಯ ಜೂನಿಯರ್ ಏಷ್ಯನ್ ಗೇಮ್ಸ್ ಹೋಗ್ತಿದ್ದಾಳೆ. ಸೊ ನಿಮ್ಮೆಲ್ಲ ಸಹಾಯ ಮತ್ತು ಪ್ರೋತ್ಸಾಹ ಇರಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನಿಕೇಶ್ರೀ ಅಂತ. ನಾನು ಇಂಟರ್ನ್ಯಾಷನಲ್ ಮೆಡಲಿಸ್ಟ್. ರೋಷನ್ ನನಗೆ ಸುಮಾರು 15 ವರ್ಷದಿಂದ ಪರಿಚಯ. ನಾವಿಬ್ಬರು ಒಟ್ಟಿಗೆ ಸ್ಪೋರ್ಟ್ಸ್ ಶುರು ಮಾಡಿದ್ದು ಅಲ್ಲಿಂದ ಪರಿಚಯ. ತುಂಬ ವರ್ಷಗಳ ನಂತರ ಐ ಥಿಂಕ್ 2019-20 ಕೋವಿಡ್ ಆದಮೇಲೆ ನಾನು ರೋಷನ್ನ ಆ್ಯಸ್ ಎ ಕೋಚ್ ಜರ್ನಿ ನೋಡಿದ್ದೇನೆ. ಅವ್ನು ಸಪೋರ್ಟ್ ಮಾಡ್ತಿದ್ದ ಪ್ಯಾರಾ ಆ್ಯಥ್ಲೀಟ್ಸಿಗೆ, ನಾರ್ಮಲ್ ಆ್ಯಥ್ಲೀಟ್ಸ್ ಆಗಿರ್ಬೋದು, ಕ್ರಿಕೆಟರ್ಸ್ ಆಗಿರ್ಬೋದು. ಏನಂತ ಅಂದರೆ ಲೈಕ್ ತುಂಬ ಅಕಾಡೆಮೀಸ್ನ ನಾವು ನೋಡಿದ್ದೀವಿ. ಎಷ್ಟು ಪೇ ಮಾಡಬೇಕು ಆ್ಯಸ್ ಎ ಆ್ಯಥ್ಲೀಟ್, ಆ್ಯಸ್ ಎ ಕೋಚ್ ಡೆಡಿಕೇಶನ್ ಕೊಡಬೇಕು ಅಂದರೆ ಇಟ್ಸ್ ಈಕ್ವಲಿ ಫಿನಾನ್ಷಿಯಲಿ ಇಂಪಾರ್ಟೆಂಟ್. ನಾನು ಕರ್ನಾಟಕದಲ್ಲಿ ನೋಡಿದಂಥ ಮೊದಲನೇ ವ್ಯಕ್ತಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಆ್ಯಥ್ಲೀಟ್ಸ್ಗೆ ಸಪೋರ್ಟ್ ಮಾಡ್ತಿರೋವಂಥದ್ದು. ಅವ್ರ ಜೊತೆಗೆ ಅವರ ಫ್ರೆಂಡ್ಸ್ ಆದ ಕೆಲವು ಆ್ಯಕ್ಟರ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಈ ಆ್ಯಥ್ಲೀಟ್ಸ್ಗೆ. ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಸ್ಪೋರ್ಟ್ಸ್ ಅನ್ನೋದು ತುಂಬ ಈಸಿ ಅಲ್ಲ, ತುಂಬ ಅಂದರೆ ತುಂಬ ಕಷ್ಟ. ನನಗೆ ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕೆ ಸುಮಾರು 9 ವರ್ಷ ತಗೊಳ್ತು. ಯಾರ ಸಪೋರ್ಟು ಇಲ್ಲದೆ ಯಾವ ಗೌರ್ಮೆಂಟು ಏನೂ ಸಪೋರ್ಟ್ ಮಾಡೋದಿಲ್ಲ. ಡೆಫಿನೆಟ್ಲಿ ಅವ್ರು ಹೇಳ್ದ ಹಾಗೆ, ಯೋಗೇಶ್ ಸರ್ ಹೇಳ್ದ ಹಾಗೆ, ಒಬ್ಬ ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಡು ಬಂದ ಮೇಲೇ ಎಲ್ಲ ದುಡ್ಡು ಆಗಿರ್ಬೋದು, ರೆಕಗ್ನಿಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗೋದು. ಬಟ್ ಈಗ ಅವ್ರಿಗೆ ಸಿಗ್ತಿರೋಂಥ ಸಪೋರ್ಟ್ ಭಾಳ ಖುಷಿ ಕೊಡುತ್ತೆ. ಇದೇ ಥರ ರೋಷನ್ಗೆ ಐ ಮೀನ್ ತುಂಬ ಜನ ಅಟ್ಲೀಸ್ಟ್ಗೆ ಸಪೋರ್ಟ್ ಮಾಡುವಂಥ ದೇವ್ರ ಶಕ್ತಿ ಕೊಡಲಿ ಅಂತ. ಈ ವೇದಿಕೆ ನನಗೆ ಕೊಟ್ಟಿರೋದಕ್ಕೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ರೋಷನ್ ಸರ್. ಇಟ್ ಹ್ಯಾಸ್ ಅಚೀವ್ಡ್ 10 years ಆಫ್ ಮೈಲ್ ಸ್ಟೋನ್. ಹಾರ್ಡ್ ವರ್ಕ್ ರೋಷನ್ದು ನಾನು ನೋಡಿದ್ದಿಲ್ಲ. ಚಿಕ್ಕವನಿಂದ ನಾನು ಆ್ಯಥ್ಲೀಟ್ ಆಗಿರೋದು ನೋಡಿದ್ದೀನಿ ರೋಷನ್ಗೆ. ರೈಟ್ ಫ್ರಮ್ ತುಂಬ ಚಿಕ್ಕವರಿದ್ರು ರೋಷನ್. ಆ ಪ್ಯಾಷನ್ ಅವ್ರಿಗೆ ಇಲ್ಲವರೆಗೂ ತೊಗೊಂಬಂದಿದೆ. ಅಗೇನ್ ಅವ್ರು ಮಾಡಿರೋ ಉಪಕಾರ ಬೇರೆಯವರು ಮಾಡಿದಾರಲ್ಲ, ತುಂಬ ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಾನು. ಬಿಕಾಸ್ ನಾನು ಅವರು ಒಂದು ರೂಮ್ ನೋಡಿದೆ ಒಳಗಡೆ. ಅವ್ರಿಗೆ ಆ್ಯಥ್ಲೀಟ್ಸ್ಗೋಸ್ಕರ ಏನೇನು ದವಸ ಧಾನ್ಯಗಳು ತೊಗೊಂಬಂದು ಇಟ್ಕೊಂಡಿರ್ತಾರೆ, ಏನೇನು ಅವ್ರಿಗೆ ಬೇಕಾಗಿದೆ ಫುಡ್ಡಿಂದ, ಅವರಿಗೆ ಸ್ಪೆಷಲ್ಲಾಗಿ ಅವ್ರ ಜೊತೆಲಿ ರನ್ನರ್ ಇರ್ತಾರಲ್ಲ, ಸಪೋರ್ಟಿಂಗ್ ರನ್ನರ್ ಇರ್ತಾರಲ್ಲ, ಅದು ಕೂಡ ಪಾಪ ಅವರು ಮಾಡಿದ್ದಾರೆ. ಸೊ ಇಟ್ ಈಸ್ ನಾನು ಈ ಥರ ಒಂದು ಡೆಡಿಕೇಟೆಡ್ ಎಸ್ಪೆಷಲಿ ರಾ ಟ್ಯಾಲೆಂಟನ್ನ ತಗೊಂಡ್ಬಂದು ಈ ಲೆವೆಲಿಗೆ ತಗೊಂಡ್ಬರೋದು, ಆ ಮನಸ್ಸಲ್ಲಿ ಒಂದು ಪ್ಯಾಷನ್ ಇದ್ದರೆ ಗಳಿಸೋ ಒಂದು ಆ ಥರ ಇದ್ದರೆ ಮಾತ್ರ ಅದು ಮಾಡೋಕ್ಕಾಗುತ್ತೆ ಸರ್. ಮತ್ತು ರೋಷನ್ ಇಸ್ ನಾನೇನು ಹೇಳಲಿ, ಈಸ್ ಸಚ್ ಅ ವಂಡರ್ಫುಲ್ ಪರ್ಸನ್. ಎಲ್ಲ ಟ್ಯಾಲೆಂಟ್ಗಳು ಮುಂದೆ ತೊಗೊಂಬಂದಿದ್ದಾರೆ ಸರ್. ಸುಮಾರು ಜನಕ್ಕೆ ತೊಗೊಂಬಂದಿದ್ದಾರೆ. ಅದು ಸ್ವಲ್ಪ ಕಾಣ್ತಾ ಇದೆ, ಬಟ್ ಸುಮಾರು ಅದು ಲೈಟಿಗೆ ಬಂದಿಲ್ಲ. ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಗಂಗಾ ಮತ್ತು ನಮ್ಮ ಇವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ದೇವ್ರಿಗೆ ಒಳ್ಳೇದು ಮಾಡಲಿ, ದೇವ್ರಿಗೆ ಶಕ್ತಿ ಕೊಡಲಿ, ಇವ್ರಿಗೆ ನಮ್ಮ ದೇಶಕ್ಕೆ ಒಂದು ಹೆಗ್ಗಳಿಕೆ ತಗೊಂಡ್ಬರಲಿ ಅಂತ ನಾನು ದೇವ್ರ ಹತ್ರ ಹಾರೈಸ್ಕೊಳ್ತೀನಿ. ಮತ್ತು ಈ ಥರ ಯಾವ್ಯಾವ ಟ್ಯಾಲೆಂಟ್ ಇದನ್ನ ಅದನ್ನ ಹುಡುಕಿ ತೊಗೊಂಡ್ಬರ್ತಾ ಇದೆಯಲ್ಲ ರೋಷನ್, ಹ್ಯಾಟ್ಸ್ ಆಫ್ ಟು ಹಿಮ್ ಸರ್. ಆಲ್ ದಿ ವೆರಿ ಬೆಸ್ಟ್ ರೋಷನ್, ಒಳ್ಳೇದಾಗಲಿ. ಐ ಆಮ್ ದ ಪಾರ್ಟ್, ನನ್ನ ಫ್ಯಾಮಿಲಿ ಥರ, ನನ್ನ ಅಣ್ಣನ ಥರ ನಾನು ರೋಷನ್ ಜೊತೆ ನಿಂತ್ಕೊಂಡಿದ್ದೀನಿ. ಐ ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್. ಅವರು ಏನೇ ಕೆಲಸ ಇರಲಿ, ಏನೇ ನನ್ನ ಸಪೋರ್ಟ್ ಇರಲಿ, ನಾನು ಆಲ್ವೇಸ್ ಐ ಆಮ್ ರೆಡಿ ಟು ವರ್ಕ್ ವಿತ್ ರೋಷನ್. ಈ ಒಳ್ಳೆ ಕೆಲಸಕ್ಕೆ ಎಲ್ಲ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ.
ಸೊ ಇದೊಂದು ಚಿಕ್ಕ ಆರ್ಗನೈಸ್ ಮಾಡಿದ್ದೀವಿ, ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸು. ಸೊ ಇಷ್ಟು ಚೆನ್ನಾಗಿ ಇಟ್ಕೊಂಡು ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಹಳೆ ಫ್ರೆಂಡ್ಸ್, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕರೆಸಿ, ಸೊ ನಮ್ಮ ತುಂಬ ಚಿಕ್ಕ ಕೋರ್ ಟೀಮ್ ಇರೋದು. ಸೊ ಅವರೆಲ್ಲ ಬಂದಿದ್ದಾರೆ, ನಮ್ಮ ಆದಿ ಉಸ್ಮಾನ್ ಆಗಲಿ, ರಿಜ್ವಾನ್ ಅವರೆಲ್ಲ. ಸೊ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದಿದ್ದೋಸ್ಕರ. ಸೊ 10 years ಕಂಪ್ಲೀಟ್ ಆದಮೇಲೆ ಕರೆದ್ರೆ ತುಂಬ ಜನ ಬರ್ತಾರೆ. ಸೊ ಅವರೆಲ್ಲ ಇವಾಗ ರೀಸೆಂಟ್ ಪರಿಚಯ ಆಗಿ ಸ್ಪೋರ್ಟ್ಸ್ಗೆ ಇಂಟ್ರೆಸ್ಟ್ ಯಾರು ಎಷ್ಟೊಂದು ಇಲ್ದಿರೋಲ್ಲ, ನಮ್ಗೆ ಯಾರು ಇನ್ವೈಟ್ ಮಾಡಿಲ್ಲ. ಸೊ ತುಂಬ ಸ್ಪೋರ್ಟ್ಸ್ಗೆ ನನ್ನ ನೋಡಿ ಮಾಡ್ಕೊಂಡಿರೋ ಮಾತ್ರ ನಾನು ಇವತ್ತು ಇನ್ವೈಟ್ ಮಾಡಿದ್ದೀನಿ. ಸೊ ನನ್ನ ಜರ್ನಿ 10 yearsಯಿಂದ ನಾನು ಡಾಮು ವಿಕ್ಕಿ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ತುಂಬ ನ್ಯಾಷನಲ್ ಮೆಡಲ್, ಇಂಟರ್ನ್ಯಾಷನಲ್ ಮೆಡಲ್ ಎಲ್ಲ ಮಾಡಿದ್ರು. ಆಮೇಲೆ ನಾನು ಪ್ಯಾರಾಲಿಂಪಿಕ್ ಸ್ಟಾರ್ಟ್ ಮಾಡಿದಾಗ ರಾಧಾ ರಕ್ಷಿತಾ ಅಂತ ಸಿಕ್ಕಿದ್ಮೇಲೆ ಅವರು ಇಂಟರ್ನ್ಯಾಷನಲ್ ಮೆಡಲ್ ಮಾಡಿ, ಸೊ ನಮ್ಮ ಪ್ರೆಸಿಡೆಂಟ್ ಎಲ್ಲ ಕರೆದು, ಪ್ರೈಮ್ ಮಿನಿಸ್ಟರ್ ಎಲ್ಲ ಕರೆದು ಅವ್ರಿಗೆಲ್ಲ ಆನರ್ ಮಾಡ್ಕೊಂಡು ನಮ್ಗೆ ಇನ್ನೂ ಇದು ಬಂತು ಮಾಡಬೇಕು, ತುಂಬ ತೊಗೊಂಡೋಗ್ಬೇಕು, ತುಂಬ ಲೆವೆಲ್ಗೆ ತುಂಬ ಮಕ್ಕಳಿಗೆ ಬೇಕಾಗತ್ತೆ. ಆಮೇಲೆ ನಮ್ಮ ಸಿಟಿ ಮಕ್ಕಳಂತೂ ತುಂಬ ಮಾಡಲ್ಲ, ಪೇರೆಂಟ್ಸೇ ಪ್ಯಾಪರ್ ಮಾಡಿಬಿಟ್ಟಿರ್ತಾರೆ, ಮಾಡಬೇಡ ಎದೋಳ್ಬೇಡ ಅಂತ. ಸೊ ಹಳ್ಳಿ ಮಕ್ಕಳೇ ಆ ಜೋಶು ಅವ್ರಿಗೆ ಆ ಕರೇಜ್ ಇರೋದು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿ ಆ ಲೆವೆಲ್ ತೊಗೊಂಡ್ಬರೋಣ ಅಷ್ಟಲ್ಲೇ ನಮಗೆ ಅದಕ್ಕೆ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ನಮ್ಮ ಜಿಮ್ಸ್ ಏನಿರಲಿಲ್ಲ ಅಂತ ನಮ್ಮ ಅಪಾರ್ಟ್ಮೆಂಟ್ ಮೇಲೆ ನಾನು ಪ್ರೈವೇಟ್ ಜಿಮ್ ಸ್ಟಾರ್ಟ್ ಮಾಡಿ, ಸೊ ಅಥ್ಲೀಟ್ಗೆಲ್ಲ ಪ್ರೈವೇಟಾಗಿ ಜಿಮ್ ಕೊಟ್ವಿ. ಸೊ ನಮಗೆ ಮೇನ್ ಬೇಸಿಕ್ಸು ಇವಾಗ ನೋಡಿ, ಪಾಪ ಮಕ್ಕಳು ಮೆಡಲ್ ಮಾಡ್ತಾರೆ, ಅವ್ರ ಲೈಫ್ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಾವು ಇಲ್ಲೇ ಇರ್ತೀವಿ, ನಮಗೆ ಮೇನ್ ಏನೊಂದು ಟ್ರ್ಯಾಕ್ ಇರಲಿಲ್ಲ. 7 years ನಮಗೆ ಟ್ರ್ಯಾಕ್ ಇರಲಿಲ್ಲ ಜಯನಗರಲ್ಲಿ. ಸೊ ಇವಾಗ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಆಫ್ಟರ್ 7-8 years ಒಂದು ಸಿಂಥೆಟಿಕ್ ಟ್ರ್ಯಾಕ್ ಹಾಕಿದ್ದಾರೆ ಇವಾಗ ನಮಗೆ. ಇವಾಗ ಸಿಗ್ತದೆ ಫೆಸಿಲಿಟಿ. ಸೊ ನಮ್ಗೆ ಇನ್ನೊಂದು ದುರಂತ ಏನಂದರೆ 1 ವರ್ಷದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇಲ್ಲ ನಮಗೆ. ಸೊ ನಮಗೆ ಮಿನಿಸ್ಟ್ರಿ ಇಲ್ಲ ಅಂದಮೇಲೆ ನಮಗೆ ಫಂಡ್ಸ್ ಬರಲ್ಲ, ನಮ್ಗೆ ಯಾರು ರೆಕಗ್ನೈಸ್ ಮಾಡಲ್ಲ. ಸೊ 3 ಮೆಡಲ್ ಹೊಡೆದಿದ್ದಾಳೆ, ಯಾರಿಗೂ ಗೊತ್ತೇ ಇಲ್ಲ. ಸೊ ಫೈನ್ ಏನು ಮಾಡೋಕ್ಕಾಗಲ್ಲ. ನಮ್ದು ಈ ಥರದ ಬೇರೆ ಸ್ಟೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳೆಲ್ಲ ತುಂಬ ಜನ ನಮ್ಮ ಅಕಾಡೆಮಿ ಮಕ್ಕಳೇ ಒಂದು ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಮಾಡಿಸ್ತಾ ಇದ್ದೀನಿ. ನಂಗೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ನಮ್ಮ ಕರ್ನಾಟಕ ಮಕ್ಕಳು ಇಲ್ಲೇ ಬೆಳಿಬೇಕು, ನಾನು ಇಲ್ಲವನ್ನೇ ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ, ಫಂಡ್ಸ್ಗೋಸ್ಕರ ನಾವು ಅಲ್ಲಿಂದ ಇದು ಮಾಡ್ತಿದ್ದೀವಿ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ರಾಜನ್ ಅವರೆಲ್ಲ ಸೇರಿಕೊಂಡು, ಇಲ್ಲ ನೀವೆಲ್ಲ ಮಾಡಿ, ನಮ್ಮ ಡಾಲಿ ಆಗಲಿ, ವಸಿಷ್ಠ ಆಗಲಿ, ಅವರೆಲ್ಲ ನೀವು ಮಾಡಪ್ಪ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ನೀವು ಯಾಕೆ ಬೇರೆ ಕಡೆ ಹೋಗ್ತೀಯಾ, ಏನು ಮಾಡ್ತೀಯ ಅಂದಮೇಲೆ. ಸೊ ಈ ಮಕ್ಕಳನ್ನ ಟ್ರೈನ್ ಮಾಡಿದ್ದೀನಿ. ಅವ್ಳು ಮುಂಚೆ ಕ್ರಿಕೆಟ್ ಆಡ್ತಾ ಇದ್ದವಳು. ಫಸ್ಟ್ ಟೈಮ್ ಬರ್ಮಿಂಗಮ್ಗೆ ಹೋಗಿ 120 runs ಹೊಡಿತಿದ್ದ ಅವಳು. ಬರ್ಮಿಂಗಿಂದ ಅಲ್ಲೂ ಏನು ಅವರು BCCR ತೊಗೊಳೋಕ್ಕಾಗಿಲ್ಲ ಅಂತ ಜಾಯಿನ್ ಮಾಡ್ತೀನಿ ಅಂದ್ಲು. ಸೊ ನಮಗೆ ಜಾಯಿನ್ ಅಂತ ಪರ್ಸ್ನಲಿ ಗೊತ್ತಿಲ್ಲ. ಆಯಿತು, ಏನೋ ಮಾಡಿ ಬೇರೆ ಕೋಚಸ್ನ ಇಟ್ಟು ಜಾಯಿನ್ ಎಲ್ಲ ಮಾಡಿಸಿ ಈ ವರ್ಷದಲ್ಲಿ ಅವಳು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ಲು. ಹಾಸ್ಟೆಲ್ ಬಂದಿದ್ಲು. ಲಾಸ್ಟ್ ಇಯರಿಂದ 3 ಮೆಡಲ್ ಮಾಡಿದ್ದಾಳೆ. ಸೊ ಖುಷಿಯಾಗತ್ತೆ ನನಗೆ. ಅದೇ ಥರ ನಮ್ಮ ಪವನ್ ಅಂತ ಇದ್ದಾನೆ, ಅವ್ನು ನಮ್ಮ ಅಕಾಡೆಮಿ ನೋಡ್ಕೊತಾ ಇದ್ದಾನೆ. ಆಮೇಲೆ ಕಿಶನ್, ನಮ್ಮ ವಿಕ್ರಮ್ ಅಂದ್ಬಿಟ್ಟು ಪ್ಯಾರಾಲಿಂಪಿಕ್ಸ್ ನೋಡ್ಕೊತಾ ಇದ್ದಾನೆ. ಲಕ್ಷ್ಮಿ ಅಂತ ಕೂತಿದ್ದವಳೆಲ್ಲ ನಮ್ಮ ಸ್ಟೂಡೆಂಟ್ಸ್ನ ನೋಡ್ಕೊತಾ ಇದ್ದಾರೆ. ಸೊ ತುಂಬ ಥ್ಯಾಂಕ್ಸ್, ನಿಮ್ದೆಲ್ಲ ಸಪೋರ್ಟಿಂದ ನಮ್ಮ 10 years ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿದ್ದೋಸ್ಕರ. ಸೊ ಇದೇ ಥರ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಸೊ ನಾವಂತ ಸ್ಪೋರ್ಟ್ಸ್ ಮಾಡಿ ಮುಗಿಸ್ಬಿಟ್ವಿ. ಕೋಚಿಂಗಲ್ಲಿದ್ದಾಗ ನಮಗೆ ಮೇನ್ ಗೌರ್ಮೆಂಟಿಂದ ಸಪೋರ್ಟ್ ಇಲ್ಲ ಅಂತ ನಾವು ಬೇರೆ ಕಡೆ ಸಪೋರ್ಟ್ ಮಾಡಕ್ಕೆ ಹೋಗ್ತಿದ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ತುಂಬ ಥ್ಯಾಂಕ್ಸ್ ಬಂದಿದ್ದೋಸ್ಕರ. ನನಗೆ ಪಾಪ ತಂದೆ ತಾಯಿ ಇಲ್ಲ ಅವಳಿಗೆ. ಇವ್ರು ಅಣ್ಣದಿದ್ದು ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಟು ಕಳಿಸ್ಬಿಟ್ರು ನಮ್ಮ ಹತ್ರ. ಸೊ ನಮ್ಮ ಹಾಸ್ಟೆಲಲ್ಲೇ ಇದ್ದಾಳೆ. ಸೊ ನೆಕ್ಸ್ಟಿಗೆ ಒಲಿಂಪಿಕ್ ಮೆಡಲು ಇವಳು ಚಾನ್ಸಸ್ ಇದೆ. ಸೊ ನಾನು ಮಾಡೋಕ್ಕಾಗಿಲ್ಲ. ಸೊ ನನ್ನ ಮಕ್ಕಳಿಗೆ ಒಂದು ಮಾಡಿಸ್ತೀನಿ. ಸೊ ಮಾಡಿದಾಗ ನಿಮ್ದೆಲ್ಲ ಒಂದು ಮೆಡಲ್ಗೆ ಒಂದು ಸಹಕಾರ ಇರಬೇಕು. ಆ ಮೆಡಲ್ಗೆ ಒಂದು ಹೆಸರು ನಿಮ್ದೆಲ್ಲ ಇರಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾತಾಡೋದೆಲ್ಲನೂ ಎಲ್ಲರೂ ಮಾತಾಡ್ಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ. ಜನನಿ ಶಾರದಾಂಬೆ ಜಗದ್ಗುರು ಒಂದೇ ಮಾತರಂ ಒಂದೇ ಭಾರತಂ ಅಂತ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದ್ದರೂ ನಾವೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಈ ದೇಶಕ್ಕೆ ನಾನು ಏನಾದರೂ ಮಾಡ್ತೀನಿ ಅಂತ ಒಂದು ಇದು ತೋರಿಸಿದಾರಲ್ಲ, ಛಲ ತೋರಿಸಿದಾರಲ್ಲ, ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಿಂದೂಸ್ತಾನ್ ಗ್ರೂಪ್ ಆಫ್ ಕಂಪನಿ ಚೇರ್ಮನ್ ಆಗಿ ನನ್ನ ಫೌಂಡೇಶನ್ ಕಡೆಯಿಂದ 25,000 ರೂಪಾಯಿಯನ್ನು ನಾನು ಅವ್ರು ಕೊಡಬೇಕಂತ ಇದ್ದೇನೆ. ರೋಷನ್ ಅಂದರೆ ಇದೊಂದು ಹೆಸರಲ್ಲ, ಇದೊಂದು ಪವರ್. ಕರೆಂಟ್ ಹೋಯಿತು. ಈ ಕರೆಂಟ್ ಹೋದ್ಮೇಲೆ ಕತ್ತಲಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪವರ್ ಅಂತ ಬರುತ್ತಲ್ಲ, ಆ ಪವರ್ ಹೆಸರೇ ನಮ್ಮ ರೋಷನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಒಳ್ಳೆಯ ನಮ್ಮ ನಟರು, ನಟಿಯರು ಎಲ್ಲರೂ ಬಂದಿದ್ದಾರೆ. ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ಗಿಂತಲೂ ಒಳ್ಳೆಯವರು ಯಾರಾದ್ರು ಇದ್ದರೆ ಅದು ನಮ್ಮ ಕರ್ನಾಟಕದ ಹೀರೋಯಿನ್ಸು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಯಂಗ್ಸ್ಟರ್ಸ್.
ಏನು ಇವತ್ತು ಈ ಕಾರ್ಯಕ್ರಮ ಇದೊಂದು ಕಾರ್ಯಕ್ರಮ ಅಲ್ಲ, ಇದೊಂದು ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿನ್ನೆ ಕಾಶ್ಮೀರಲ್ಲಿ ಒಂದು ದೊಡ್ಡ ಇಶ್ಯೂ ಆಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು. ನಾನು ಮಂಡೇ ಒಂದು ಪಿಟಿಷನ್ ಆಗ್ತಾ ಇದ್ದೀನಿ PIL ಸುಪ್ರೀಂ ಕೋರ್ಟಲ್ಲಿ. ಪಾಕಿಸ್ತಾನ್ ಕೌನ್ಸಿಲೇಟು ಭಾರತ ದೇಶದಲ್ಲಿ ಡೆಲ್ಲಿನಲ್ಲಿ ಇರಕೂಡ್ದು ಅಂತ ನಾನು ಹಾಕ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಭಾರತ ದೇಶದಲ್ಲಿ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಮಗೇನು ಸವಲತ್ತು ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ರೋಷನ್ ಅವರು ಬಹಳ ಕೊಟ್ಟಿದ್ದಾರೆ. ಹೋಗೋದಕ್ಕೆ ಬಸ್ ಫ್ರೀ ಕೊಟ್ಟವ್ರೆ, ಮನೆಯಲ್ಲಿ ಕೂರಿಸ್ಬಿಟ್ಟು 3,000 ರೂಪಾಯಿ ಕೊಟ್ಬಿಟ್ಟು ಸಾರಾಯಿ ಕರ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಸ್ತವ್ರೆ. ಹೆಣ್ಮಕ್ಳಿಗೆ ಏನಾದರೂ ಅಂದರೆ ಮೊದಲು ಮನೇಲಿ ಸಂಸಾರ ಮಾಡ್ಕೊಂಡು ಇರ್ತಾ ಇದ್ರು. ಈಗ ಏನಿಲ್ಲ, ಏನಾದ್ರು ಅಂದ ತಕ್ಷಣ ಬಸ್ ಹತ್ತಿ ಬಿಡ್ತಾರೆ, ಕೆಂಪು ಬಸ್. ಆ ಮನೇಲಿ ಏನಾದ್ರು ಅಂದ ತಕ್ಷಣ ಇನ್ನೊಂದು ಬಸ್ ಹತ್ತಿ ಬಿಡ್ತಾರೆ. ಇಂಥ ಸವಲತ್ತುಗಳು ಮಾಡ್ತಾರೆ ವಿನಃ ಒಳ್ಳೆಯ ಸವಲತ್ತುಗಳು ಇಂಥವ್ರಿಗೆ ಯಾರು ಇಂತಹ ಕಾರ್ಯಕ್ರಮಗಳು ಯಾರು ಮಾಡೋದಕ್ಕೆ ಮುಂದೆ ಬರಲ್ಲ. ಅವರು ಮಾಡೋ ಅವಶ್ಯಕತೆಯೂ ಇಲ್ಲ. ನಾವೆಲ್ಲ ಇದ್ದೀವಿ. ಆ ದೇವರ ಆಶೀರ್ವಾದ ನಿಮಗೆ ತಪ್ಪದೇ ಇರುತ್ತೆ. ಈ ದೇಶಕ್ಕೆ ನೀವೇನಾದರೂ ಒಂದು ಸಾಧನೆ ಮಾಡೋದಕ್ಕೆ ಏನು ಹೊಟ್ಟಿದ್ದೀರಿ, ನಿಮ್ಮ ಜೊತೆ ನಾವು ಸತತವಾಗಿರ್ತೀವಿ ಅಂತ ನಾನು ಹೇಳ್ತಾ, ಇಂಥ ಕಾರ್ಯಕ್ರಮಗಳು ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾಂತರ ನಡೀಬೇಕಂತ ನಾನು ಬೇಡ್ಕೊಳ್ತೀನಿ. ಏನು ಈ ಕಾರ್ಯಕ್ರಮ ನೀವು ಮಾಡಿದ್ದೀರಿ, ನಿಮ್ಗೆಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ಏನೂ ಇಲ್ಲ. ಸೊ ಅವ್ರ ಮುಂದೆ ನಾವು ಮಾತಾಡೋದೇ ತಪ್ಪು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರೋಷನ್ ಅವರು ಏನೇ ಹೇಳಿದ್ರು ಮುಂದೆ ನಾವು ನಿಂತು ಎಷ್ಟು ಮಕ್ಕಳು ಇವರು ಅಂತಲ್ಲ, ಇನ್ನೆಷ್ಟು ಜನ ಮಕ್ಕಳನ್ನ ಅವ್ರು ನೋಡ್ಕೊತಾರೋ ಪ್ರತಿ ಹೆಜ್ಜೆಲ್ಲೂ ನಾವು ಅವ್ರ ಸಪೋರ್ಟ್ ಇದ್ದೇ ಇರ್ತೀವಿ. ಚಿಕ್ಕ ವಯಸ್ಸಿಂದ ನಾನು ಎಲ್ಲರೂ ತುಂಬ ರೇಗಿಸ್ತಾರೆ ದಪ್ಪ ಇದ್ದೀನಿ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ಶೇಮ್ಲೆಸ್. ಸೊ ಹೆಂಗಾಯ್ತು ಅಂತಂದರೆ ದೇವರೆಲ್ಲರಿಗೂ ನನಗೆ ಎಲ್ಲರಿಗಿಂತ ಜಾಸ್ತಿನೇ ನನಗೆ ಕೊಟ್ಟಿದ್ದಾನೆ, ಆದರೂ ಏನೋ ಸಾಧನೆ ಮಾಡೋಕ್ಕಾಗಿಲ್ಲ ನಂಗೆ ಅನ್ಸ್ಬಿಡ್ತಾ ಇದೆ ಇವತ್ತು ಮಾತಾಡೋದು. ಆ್ಯಂಡ್ ವಿತ್ ರೋಷನ್ ಐ ಆಮ್ ಶೋರ್ ಎವ್ರಿಬಡಿ ಸೇಸ್ ಈಸ್ ಮೈ ಬ್ರದರ್ ಅಂತ, ಬಟ್ he is more than a blood brother to me, and I don't look at him for what he is today, but more than that I've seen his journey, I've seen his passion. And I think when I saw Roshan for the first time 20 years ago, he was like still a small kid, and Avagtane Sports Academy of India, he was a runner. And I am also a trainer. I am also a national columnist with Indian Express. I am a life coach. I work on psychology, and I've always told him that from now on, for their performance, what all psychotherapy tools are there, I will definitely support you. Anta. It is a thankless job. Let us be very honest. You coach, teacher, trainer, thankless job. ನಿಮಗೆ ಮೋಟಿವೇಶನ್ ಬರೋಕ್ಕೇ ಕಷ್ಟ. ಅದ್ರ ಮೇಲೆ to pool resources, to get people together, to work for a cause, it is a phenomenal job. And I motivate people, but I am motivated by him, and I mean it from the bottom of my heart, and that is why I ensure that whatever he says, any function I don't miss, because there's a lot of effort behind it. And ಆಚೆಯಿಂದ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, he has that celebrity status, he has a lot of contacts ಅಂತ, but if that was the case, he didn't have to run the athletic academy even now. So his passion has always been his bloodline. And not only that, I've seen all his athletes, the kind of work that he has done, how he fights with people to get the best resources. So I think he himself is an inspiration to all of us. I mean, Roshan himself is an inspiration to all of us. And though he's like a younger brother, I've always looked at him up high because he's really achieved what it is. Whatever we can, I'm sure we've already said that we'll all support him. But this, you're definitely, I am called as the coach, but you are definitely the coach for me. And whatever you need, I think we're all here for you, and I think that's the best I can ever say. So all the best to you both, and may all your dreams get achieved. Even if it doesn't, it is perfectly all right, because your effort speaks volumes. That's all I want to say. ನಮಸ್ಕಾರ ಎಲ್ರಿಗೂ. ಹೇಳಿದ್ರು ಅವರ ಸಾಧನೆಗಿಂತ ಖಂಡಿತವಾಗ್ಲೂ ನಮ್ಮ ಸಾಧನೆ ಏನೂ ಇಲ್ಲ. ಬೇಸಿಕಲಿ ನಾನು ಕೂಡ ಸ್ಪೋರ್ಟ್ಸ್ ಪರ್ಸನ್ನು. ಕಾರಣಾಂತರಗಳಿಂದ ನಮಗೂ ಬೆಂಬಲ ಸಿಗ್ದಲೇ ಅದನ್ನು ಬಿಟ್ಟಿಲ್ಲಿ ಬಂದಿದ್ವಿ. ಅದು ಸ್ಪೋರ್ಟ್ಸ್ ಅಂತಂದರೆ ಅದಕ್ಕೆ ಒಂದು ದೊಡ್ಡ ಶಕ್ತಿನೇ ಬೇಕು. ಸಣ್ಣ ಪುಟ್ಟ ಶಕ್ತಿ ಇದ್ದರೆ ಸಾಧನೆ ಮಾಡೋದಕ್ಕಾಗಲ್ಲ. ಅಂಥ ಶಕ್ತಿ ರೋಷನ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ. ಆ್ಯಸ್ ಯು ಆಲ್ ಸೆಡ್, ಈ ಒಂದು ಅವ್ರು ಮಾಡ್ತಿರುವಂಥ ಒಂದು ಕಾರ್ಯಕ್ಕೆ ನನ್ನ ಬೆಂಬಲವೂ ಕೂಡ ಖಂಡಿತವಾಗ್ಲೂ ಇರುತ್ತೆ ಸರ್. ನನಗೆ ಎನಿ ಟೈಮ್ ಮಕ್ಕಳಿಗೆ ನಾನು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡೋದಕ್ಕೆ ಆ್ಯಕ್ಚುಲಿ ಚಿಕ್ಕವರು ಆ ಸಾಧನೆ ಮುಂದೆ ಮಗು ಹೇಳುತ್ತೆ, ನಾನು ಒಲಿಂಪಿಕ್ಸಲ್ಲಿ ಒಂದು ಗೋಲ್ಡ್ ಮೆಡಲ್ ಹೊಡಿಬೇಕು ಅಂತ. ಸೊ ಹೇಳೋದ್ರ ಜೊತೆಗೆ ಆ ಛಲ ಇದೆಯಲ್ಲ, ಅದಕ್ಕೆ ಯಾವಾಗಲೂ ನಾವು ಏನೇ ಹೇಳಿದ್ರು ಏನೇ ಮಾಡಿದ್ರು ಕಡಿಮೆ ಆಗುತ್ತೆ. ಸೊ ಶುಭಾಶಯಗಳ ಮಕ್ಕಳು, ನಿಮಗೆ ಸಾಧಿಸಿ ನಮ್ಮ ದೇಶಕ್ಕೆ, ನಿಮ್ಮ ತಂದೆ ತಾಯಿಂದರಿಗೆ
ಈ ಅಕಾಡೆಮಿಗೆ ಒಳ್ಳೆಯ ಹೆಸರನ್ನು ತರ್ತೀರಂತ ನಂಬಿಕೆ ಇದೆ. ಅದಕ್ಕೆ ನಮ್ಮ ಬೆಂಬಲನೂ ಇದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಈ ಪ್ರೋಗ್ರಾಮ್ಗೆ ಅದತ್ತವ್ರು ನನ್ನ ಇನ್ವೈಟ್ ಮಾಡಿದ್ರು. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರು. ಏನು ಪ್ರೋಗ್ರಾಮ್ ಅಂತ ಕೇಳಿದೆ. ಈ ಥರ ಗಂಗವನ್ನ ಹೆಣ್ಮಗಳು ಈ ಥರ ಒಂದು ಮೆಡಲ್ಸ್ನ ತೊಗೊಂಡಿದ್ದಾರೆ, ನೀವು ಬಂದು ರಿಜಿಸ್ಟ್ರೇಷನ್ ಮಾಡ್ಬೇಕು ಸರ್ ಅಂದರು. ಆಯಿತು, ನಾನು ಯಾರು ನಡೆಸ್ತಾ ಇದ್ದಾರೆ ಏನು ಅಂತ ಏನೂ ಕೇಳಿಲ್ಲ ಪ್ರೋಗ್ರಾಮ್ನ. ಆಯಿತು, ಅದೇ ಥರ ಬರ್ತೀನಿ, ಒಳ್ಳೆ ಕಾರ್ಯ ಅಲ್ವಾ ಅಂತ. ಕ್ರಿಕೆಟ್ ಪ್ರಾಕ್ಟೀಸಲ್ಲಿ ಆಮೇಲೆ ಕ್ರಿಕೆಟರ್ ಆ್ಯಂಡ್ ಆಲ್ಸೋ ಆ್ಯಕ್ಟರ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಹೀಗೆ ಬಂದೆ. ಆಮೇಲೆ ಗೊತ್ತಾಯಿತು, ಇಂಟ್ರೊಡ್ಯೂಸ್ ಮಾಡಿಕೊಟ್ರು ರೋಷನ್ ಸರ್ನ. ನಾನು ರೋಷನ್ ಸರ್ ಯಾರು ಅಂತ ಕೇಳಿದೆ. ಅಗ್ನಿಶ್ರೀಧರ್ ಸರ್ ಅವರ ಮಗ ಅಂತ ಇವಾಗ ಹೇಳಿದ್ರು. ಸರ್ ಫ್ಯಾಕ್ಟ್ ಹೇಳ್ತೀನಿ, ತಂದೆಯವ್ರ ಹೆಸರು ನನಗೆ ಗೊತ್ತು. ನೀವು ಮಾಡಿರೋ ಕಾರ್ಯ ಇವತ್ತು ನಾನು ನೋಡಿದಾಗ ತಂದೆಯವ್ರ ಮೆಚ್ಚೋ ಕಾರ್ಯ ಹಾಗೂ ಕರ್ನಾಟಕ ಜನತೆ ಮೆಚ್ಚೋ ಕಾರ್ಯ ಆಗಿದೆ ಸರ್. ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ವೆರಿ ಹಾರ್ಟ್ ಟಚಿಂಗ್. ತುಂಬ ಖುಷಿ ಆಯಿತು. ಪ್ಯಾರಾ ಅಥ್ಲೆಟಿಕ್ಸ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್. ಪ್ಲೀಸ್ ಎನಿ ಹೆಲ್ಪ್ ಡೆಫಿನೆಟ್ಲಿ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಮಾ. ಗುಡ್ ಲಕ್. ಜೈ ಕರ್ನಾಟಕ ಅಂತ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ ಸರ್. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ, ನಿಮ್ಮ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅದೆಲ್ಲ ವಾಚ್ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಸಂಸ್ಥೆ ಬಗ್ಗೆ ನಿಮ್ಮ ಮಾತುಗಳು ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಹೀಗೆ ಮುಂದುವರಿಲಿ ಸರ್. 2008, 2009ರಲ್ಲಿ ಆ್ಯಕ್ಚುಲಿ HS ಲೀಲಾ ಅಂತೇಳಿ ನೆಟ್ ಬಾಲಲ್ಲಿ ಕಾಮನ್ವೆಲ್ತ್ ಆಡಿದ್ರು. ಬಟ್ ಆಗ ಅವರು ಕಾಮನ್ವೆಲ್ತ್ ಇಂಡಿಯಾ ಟೀಮ್ಗೆ ವೈಸ್ ಕ್ಯಾಪ್ಟನ್ ಕೂಡ ಆದರು. ಸೊ ನನ್ನ ವೈಫು. ಬಟ್ ಅವಾಗ ಅವ್ರಿಗೆ ಆ ಸಪೋರ್ಟ್ ಸಿಗಲಿಲ್ಲ. ಬಟ್ ಇವಾಗ ಏನು ನೀವು ಅಥ್ಲೀಟ್ಸ್ಗಳ ಜೊತೆ ನಿಂತಿದ್ದೀರಾ, ಬಟ್ ಅವ್ರಿಗೆ ಬ್ಯಾಕಪ್ ಯಾರೂ ಇರಲಿಲ್ಲ. ಏಕಲವ್ಯ ಅವಾರ್ಡು ಆ್ಯಕ್ಚುಲಿ ಕೊಡ್ತೀನಿ ಅಂತೇಳಿ ಅನೌನ್ಸ್ ಮಾಡಿದ್ರು, ಬಟ್ ಅದನ್ನು ಕೊಡಲಿಲ್ಲ. ಬಟ್ ಇವಾಗ ನೀವು ನಿಂತಿರೋದು ನೋಡೋದು ತುಂಬ ಖುಷಿ ಆಗುತ್ತೆ. ಸೊ ಅವರಿಂದ ಯಾವಾಗಲೂ ನಿಮ್ಮ ಸಪೋರ್ಟ್ ಇರುತ್ತೆ, ಬಟ್ ಅವ್ರು ಅಚೀವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ಸಂಸ್ಥೆಗೂ ಕೂಡ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಈಗಿನ ಯಂಗ್ಸ್ಟರ್ಸು ಪ್ರತಿಯೊಬ್ಬರೂ ಏನು ಯೋಚನೆ ಮಾಡ್ತಾರೆ ಅಂದರೆ, ಅಯ್ಯೋ ಒಂಚೂರು ಏಟಾದರೆ ಸಾಕು, ಅಯ್ಯೋ ಹಂಗಾಯಿತು ಹಿಂಗಾಯಿತು, ಸ್ಕಿನ್ ಬಗ್ಗೆ ಕೇರ್ ಮಾಡಬೇಕು, ಅದ್ರ ಬಗ್ಗೆ ಕೇರ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಈ ಮಕ್ಕಳುಗಳು ಅವ್ರಿಗೇನೇ ಕುಂದುಕೊರತೆ ಇದ್ರೂ ನಾವು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ಅಲ್ಲ, ಅವ್ರ ಮನೆಯವ್ರಿಗೋಸ್ಕರ ಅಲ್ಲ, ದೇಶಕ್ಕೋಸ್ಕರ, ನಾವು ಹುಟ್ಟಿರೋ ನೆಲಕ್ಕೋಸ್ಕರ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬಾನೇ ಕೇಳ್ಕೊತೀನಿ. ಅದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ನನಗೆ ರೋಷನ್ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇವಾಗ ಕೇಳಿದ್ಮೇಲೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ. ನಾನು ಇವತ್ತಿನ ದಿನ ಇಲ್ಲಿ 2 hours ಅಲ್ಲ 3 hours ವೇಸ್ಟ್ ಮಾಡಿದ್ಮೇಲೆ ಅನ್ಕೋತಾ ಇದ್ದೆ. ಖಂಡಿತ ಇಲ್ಲ, ಇವತ್ತಿನ ದಿನಕ್ಕೆ ತುಂಬ ಖುಷಿ ಪಡ್ತೀನಿ. ಅವ್ರಿಗೆ ಖಂಡಿತವಾಗ್ಲೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರೋಷನ್ ಸರ್ ಬಗ್ಗೆ ಕೇಳಿದಾಗ ನಿಜವಾಗ್ಲೂ ನಾನು ಜಸ್ಟ್ ಬರೋದು, ಅವ್ರನ್ನ ಫೆಲಿಸಿಟ್ ಮಾಡ್ತಾರೆ, ಆಮೇಲೆ ಆ ಥರ ಇರೋದು ಪ್ರೋಗ್ರಾಮ್ ಅಂತ. ಬಟ್ ನಿಜವಾಗ್ಲೂ ಒಂದು ಅದ್ಭುತ ಪ್ರತಿಭೆ ನಮ್ಮ ಕಣ್ಮುಂದೆ ಕಾಣಿಸ್ತು ರೋಷನ್ ಸರ್ ಬಗ್ಗೆ. ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಹಳ್ಳಿಯಲ್ಲಿ ಹೈಸ್ಕೂಲಲ್ಲಿ ಟೀಮ್ ಮಾಡಿಬಿಟ್ಟು ಗುಂಡು ಎಸೆತ, ಜಾವ್ಲಿನ್ ಥ್ರೋ ಮಾಡಿದ್ರೆ ಯಾರು ನಾನು ಕೇಳ್ತಾನೆ ಇರಲಿಲ್ಲ. ಇಲ್ಲೇ ಗುಂಡು ಎಸೆತ ಹೊಡೆಯೋದು, ಮನೆಗೆ ಹೋಗೋದು, ಮುಗೀತು ಅಷ್ಟೇ. ಯಾವುದೇ ಅಕಾಡೆಮಿ ಇಲ್ಲ, ಏನಿಲ್ಲ. ಆದರೆ ಈಗ ಬಹಳಷ್ಟು ಅಕಾಡೆಮಿಗಳು ಎಲ್ಲ ಊರಲ್ಲೂ ಕೂಡ ಆಗಿದ್ದಾವೆ. ಆದರೆ ಸ್ಪೆಷಲಿ ಏಬಲ್ಡ್ ಇವ್ರಿಗೋಸ್ಕರ ರೋಷನ್ ಸರ್ ಏನು ಮಾಡಿದಾರಲ್ಲ, ಅದು ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ತೀನಿ. ವೆರಿ ಸ್ಪೆಷಲ್ ಫಾರ್ ಮೀ. ಜಾಸ್ತಿ ಈಗ ನಾನು ಮಾತಾಡೋಲ್ಲ, ಯಾಕಂದ್ರೆ ಅಪ್ಪ ಇದ್ದಾಗ ಮಗ ಮಾತಾಡಬಾರ್ದಂತೆ. ನಮ್ಮ ಸರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಹಾಗಾಗಿ ಅಪ್ಪ ಇದ್ದಾಗ ಮಗ ಮಾತಾಡಬಾರ್ದು. ಸೊ ನಾವಿನ್ನ ಚಿಕ್ಕವರಿದ್ದೀವಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಒಂದು ಶಾಯರಿ ಟೈಪಲ್ಲಿ, जिसके जीवन में अंधकार दिख रहा है, जिसके जीवन में अंधकार दिख रहा है, उसके लिए रोशनी के लिए हमारे रोशन सर है. जिसके जीवन में अंधकार दिख रहा है, उसके जीवन में रोशनी दिखने के लिए हमारे रोशन सर है. अभी अभी मैं उनका फैन बन गया हूँ. हम सब साथ उनके साथ हमेशा है. ಹಾಗಾಗಿ ಒಳ್ಳೆಯದಾಗಲಿ.
ಯಾವಾಗಲೂ ನಾವು ಆದರ್ಶ ಸರ್ ಕರೆದು ಫಂಕ್ಷನ್ ಬಂದೇ ಬರ್ತೀವಿ. ಅದೇ ರೀತಿ ಮುಂದೆ ರೋಷನ್ ಸರ್ ಈ ಅಕಾಡೆಮಿಗೂ ಕೂಡ ನಾವು ಅದೇನು ಮಾಡಬೇಕು ಸಹಾಯ ನಾವೆಲ್ಲರೂ ಜೊತೆಗೆ ಇರ್ತೀವಿ. ದೇವರ ಹತ್ರ ಬೇಡ್ಕೊಡ್ತೀವಿ. ಒಳ್ಳೆಯದಾಗಿ ನಾನು ಏನು ಹೇಳಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ. ರೋಷನ್ ಅಂದರೆ ನಾನು ಅವನು ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸು. ಅವನು ಇಷ್ಟೆಲ್ಲ ಮಾಡಬೇಕು ಅಂತ ಅವ್ನಿಗೇನು ಇಲ್ಲ, ಆರಾಮಾಗಿ ಚೆನ್ನಾಗಿ ಆರಾಮಾಗಿ ಇದು ಮಾಡ್ಕೊಂಡು ಇರ್ಬೋದಾಗಿತ್ತು. ಅಂದ್ರೂ ಅವರು ಈ ಥರ ಮಕ್ಕಳಿಗೆಲ್ಲ ಟ್ರೈನ್ ಮಾಡ್ಕೊಂಡು ಇಷ್ಟೆಲ್ಲ ಅವ್ರ ಹಿಂದೆ ಕಷ್ಟ ಬಿದ್ದು, ಅವ್ರ ತಾಯಿ ತುಂಬ ಅವ್ನ ಹಿಂದೆ ಕಷ್ಟ ಬೀರ್ತಾ ಇದ್ರು ಮುಂಚೆ. ಅವ್ರು ಈ ಕ್ಷಣದಲ್ಲಿ ಇರ್ತಾ ಇದ್ರೆ ತುಂಬ ಹೆಮ್ಮೆ ಪಡೆಯೋರು, ಮಗ ಇಷ್ಟು ಸಾಧನೆ ಮಾಡಿದ್ದಾನೆ ಅಂತ. ಅದು ನೋಡಿ ತುಂಬ ಖುಷಿ ಆಗುತ್ತೆ. ಅವನು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾನಂತ. ಇನ್ನೂ ಏನಂದರೆ ಇನ್ನೂ ಮುಂದೆ ಹೋಗಲಿ ಅಂತ ನಮ್ದೆಲ್ಲ ಇದು. ಒಳ್ಳೇದಾಗಲಿ. ಈ ಇಬ್ಬರು ಫಿಸಿಕಲ್ ಚಾಲೆಂಜಿಂಗ್ ಮಾಡಿ ಇಷ್ಟೆಲ್ಲ ಮುಂದೆ ಬರ್ತಾ ಇದ್ದಾರೆ. ಅವರಿಂದ ರೋಷನ್ ಇಷ್ಟು ಕಷ್ಟ ಬೀಳ್ತಾ ಇದ್ದಾನೆ. ನಮ್ಗೆ ಅದೆಲ್ಲ ನೋಡಿ ನಮ್ಗೆ ಖುಷಿ ಆಗುತ್ತೆ. ನಮ್ಮ ಫ್ರೆಂಡ್ ಇಷ್ಟೆಲ್ಲ ಮುಂದೆ ಬಂದಿದ್ದಾನಂತ. ಒಳ್ಳೇದಾಗಲಿ, ಇನ್ನೂ ಒಳ್ಳೇದಾಗಲಿ.